ನಮ್ಮ ಗುರುಗಳಾದಂಥ ಬನ್ನಂಜೆ ಗೋವಿಂದಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಮತ್ತು ತಮ್ಮ ಪ್ರವಚನಗಳಲ್ಲಿ ಅನೇಕ ಬಾರಿ ಹೇಳಿರುವಂತಹ ಒಂದು ವ್ಯಾಕರಣಕ್ಕೆ ಸಂಬಂಧಪಟ್ಟ ಅಂಶದ ವಿಮರ್ಶೆ ಇಲ್ಲಿದೆ. ಈ ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ನಿಃ ಇತ್ಯಾದಿ ಇರ್ತದಲ್ಲ, ಹಾಗೆ ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶುದ್ಧಯಾ ಅರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶುದ್ಧಾಂ ತಾಮೇವ ವಿದದಾಮ್ಯಹಂ. ಈ ಎಲ್ಲ ಸಂದರ್ಭಗಳಲ್ಲಿ ಯತ್ರ ಯತ್ರ ಅಂತ ಅನ್ನೋದು ಒಂದು ಸಮಸ್ತ ಪದ, ತತ್ರ ತತ್ರ ಅನ್ನೋದು ಕೂಡ ಒಂದು ಸಮಸ್ತ ಪದ, ಸಮಾಸ ಆಗಿದೆ ಇಲ್ಲಿ. ಹಾಗೆ ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಅಲ್ಲಿಯೂ ಕೂಡ ಸಮಾಸ ಆಗಿದೆ, ಸಮಸ್ತ ಪದ ಅದು. ತಸ್ಯ ತಸ್ಯಾಚಲಾಂ ಶುದ್ಧಾಂ ಅಲ್ಲಿಯೂ ಕೂಡ ಸಮಸ್ತ ಪದ. ಆದ್ರಿಂದ ಅದನ್ನ ಒಟ್ಟಿಗೆ ಯಾವತ್ತೂ ಬರೀಬೇಕು, ಅದನ್ನ ಬಿಡಿಸಿ ಬಿಡಿಸಿ ಬರೀಬಾರದು ಅಂತ ಹೀಗೆ ಅವರು ತಮ್ಮ ಪ್ರವಚನಗಳಲ್ಲಿ ಮತ್ತು ಲೇಖನಗಳಲ್ಲಿ ಹೇಳ್ತಿರ್ತಾರೆ. ಆದ್ರಿಂದಲೇ ಅವರು ರಚನೆ ಮಾಡಿರುವಂತಹ ಗ್ರಂಥಗಳು, ಅವರು ಸಂಪಾದನೆ ಮಾಡಿರೋ ಗ್ರಂಥಗಳಲ್ಲಿ ಎಲ್ಲ ಕಡೆ ಇಂಥ ಏನಾದ್ರು ಶಬ್ದಗಳು ಬಂದ್ರೆ ಅದನ್ನ ಒಟ್ಟಿಗೆ ಪ್ರಿಂಟ್ ಮಾಡಿರ್ತಾರೆ. ಒಟ್ಟಿಗೆ ಪ್ರಿಂಟ್ ಮಾಡೋದು ಅಂತಂದ್ರೆ ಮತ್ತೆ ಮೇಲೆ ಕೂಡ ಅದಕ್ಕೆ ಒಂದೇ ದಂಡ ಹಾಕಿರ್ತಾರೆ. ನಿಮ್ಗೆ ಗೊತ್ತಿದೆ, ಸಂಸ್ಕೃತ ಭಾಷೆಯಲ್ಲಿ ಮೇಲು ಅಕ್ಷರಗಳನ್ನೆಲ್ಲ ಬರೆದು ಮೇಲೊಂದು ದಂಡ ಹಾಕ್ತಾರೆ. ಭಿನ್ನ ಭಿನ್ನ ಪದಗಳಾಗಿದ್ರೆ ಆ ದಂಡವನ್ನು ನಡುವೆ ಚಿನ್ನ ಮಾಡಿರ್ತಾರೆ. ಉದಾಹರಣೆಗೆ ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ. ಇಲ್ಲಿ ನಮೋ ನಮೋ ಅಂತನ್ನೋದು ಸಮಸ್ತ ಪದ ಆಚಾರ್ಯರು ಹೇಳುವಂತೆ. ಆದ್ರಿಂದ ಅಲ್ಲಿ ಒಂದೇ ದಂಡ ಇರ್ತದೆ ಮೇಲೆ ಅಡ್ಡವಾಗಿ. ನಾಥ ಅದಕ್ಕೊಂದು ಪ್ರತ್ಯೇಕ ದಂಡ ಇದೆ. ನಮೋ ನಮಃ ಅದಕ್ಕೊಂದು, ನಮೋ ನಮಸ್ತೆ ಅನ್ನೋದಕ್ಕೆ ಒಂದೇ ದಂಡ ಇರ್ತದೆ. ಹೀಗೆ ಇವನ್ನೆಲ್ಲ ಸಮಸ್ತ ಪದ ಅನ್ನೋ ದೃಷ್ಟಿಯಿಂದ ಒಟ್ಟಿಗೆ ಪ್ರಿಂಟ್ ಮಾಡಬೇಕು. ನಮೋ ಅಂತ ಹಾಕಿ ಸ್ವಲ್ಪ ಸ್ಪೇಸ್ ಬಿಟ್ಟು ಮತ್ತೆ ನಮೋ ಅಂತ ಹಾಕಿ ಹೀಗೆಲ್ಲ ಮಾಡಬಾರ್ದು. ಯೋ ಯೋ ಅಂತನ್ನುವಲ್ಲಿ ಕೂಡ ಒಟ್ಟಿಗೆ ಪ್ರಿಂಟ್ ಮಾಡಬೇಕು. ಯೋ ಸ್ವಲ್ಪ ಸ್ಪೇಸ್ ಮತ್ತೆ ಯೋ ಹೀಗೆ ಮಾಡಬಾರ್ದು ಅಂತ ಆಚಾರ್ಯರು ಅಭಿಪ್ರಾಯ ಪಡ್ತಾರೆ. ಇದ್ರ ಬಗ್ಗೆ ನಂದೊಂದು ಆಲೋಚನೆ ಹೀಗಿದೆ. ಈ ಸಮಸ್ತ ಪದ ಇದು ಸಮಾಸವನ್ನು ಹೊಂದಿದೆ ಅಂತ ಹೇಳಲಿಕ್ಕೆ ನಮಗೀಗ ಪಾಣಿನಿ ವ್ಯಾಕರಣದಲ್ಲಿ ಯಾವುದೇ ಆಧಾರ ಕಾಣಿಸೋದಿಲ್ಲ. ಯಾವ ಸೂತ್ರದಿಂದ, ಯಾವ ವಾರ್ತಿಕದಿಂದ, ಯಾವ ಪರಿಭಾಷೆಯಿಂದ ಇದು ಸಮಾಸ ಅಂತ ಹೇಳಿ. ಮತ್ತೆ ನನಗಿದು ಪಾಣಿನಿ ವ್ಯಾಕರಣದಿಂದಲೇ ಆಗಬೇಕು ಅಂತ ಆಗ್ರಹ ಕೂಡ ಏನಿಲ್ಲ. ಪಾಣಿನಿ ವ್ಯಾಕರಣಕ್ಕಿಂತ ಹಿಂದೆನೆ ಅನೇಕ ವ್ಯಾಕರಣಗಳಿದ್ದವು, ನಾವು ಅದನ್ನು ಓದದೇ ಇದ್ರೂ ಕೂಡ ಇದ್ದವು ಅಂತನ್ನೋದು ನಮಗೂ ಕೂಡ ಪರಿಚಿತನೆ. ಯಾವುದಾದ್ರೂ ಒಂದು ವ್ಯಾಕರಣಕ್ಕೆ ಅನುಸಾರವಾಗಿ, ಪಾಣಿನಿ ಅಲ್ಲದೆ ಇದ್ರು ಮತ್ಯಾವುದಾದ್ರೂ ವ್ಯಾಕರಣಕ್ಕೆ ಅನುಸಾರವಾಗಿ ಒಂದು ಸೂತ್ರ ಮತ್ತೊಂದು ಯಾವುದೋ ವಿಧಾನದ ಮೂಲಕ ಅಲ್ಲಿ ಯೋ ಯೋ ಯತ್ರ ಯತ್ರ ತತ್ರ ತತ್ರ ಇಂಥ ಕಡೆ ಸಮಾಸವನ್ನು ವಿಧಾನ ಮಾಡಲಿಕ್ಕೆ ಒಂದು ಅಧಿಕೃತವಾದಂತಹ ನಿಯಮ ಬೇಕು. ಹಾಗೆ ನಿಯಮ ಯಾವುದಿದೆ ಅಂತ ಅನ್ನೋದನ್ನ ನೀವೆಲ್ಲರೂ ಆಲೋಚನೆ ಮಾಡಿ ತಿಳಿಸಬೇಕು. ವಿದ್ಯಾಪೀಠದಲ್ಲಿ ನಮಗೆ ವ್ಯಾಕರಣವನ್ನು ಪಾಠ ಮಾಡಿದಂತಹ ಹಿರಿಯ ವಿದ್ವಾಂಸರು, ವಿಶ್ವವಿದ್ಯಾನಿಲಯಗಳಲ್ಲಿ ವ್ಯಾಕರಣವನ್ನು ಬೋಧನೆ ಮಾಡುವಂತಹ ಇತ್ತೀಚಿನವರಾದಂತಹ ವ್ಯಾಕರಣದಲ್ಲಿ ಹೆಸರಾಂತ ವಿದ್ವಾಂಸರೇನಿದ್ದಾರೆ ಅವರನ್ನು ಕೂಡ ನಾನು ಸಂಪರ್ಕಿಸಿದೆ. ಅವರ್ಯಾರು ಈ ಸಮಾಸ ವಿಧಾನ ಮಾಡಲಿಕ್ಕೆ ಬೇಕಾದಂತಹ ಶಬ್ದಗಳನ್ನು ಹೇಳಲಿಲ್ಲ. ವಿಶ್ರಾಂತರಾದವರು, ವಿದ್ಯಾಪೀಠ ಅಲ್ಲದೇನೆ ಬೇರೆ ಕಡೆ ವ್ಯಾಕರಣವನ್ನು ಬೋಧಿಸಿ ವಿಶ್ರಾಂತರಾದವರು, ಅವರನ್ನು ಕೂಡ ಇದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಿದೆ. ಆದರೆ ಅವರು ಯಾರು ಕೂಡ ಇದ್ರ ಬಗ್ಗೆ ಸಮಾಸ ಇಲ್ಲಿ ಆಗ್ತದೆ ಅಂತ ಅನ್ನೋದ್ರ ಬಗ್ಗೆ ಸರಿಯಾದ ಸೂತ್ರವನ್ನ ಯಾರು ಹೇಳಲಿಲ್ಲ. ಸಮಾಸ ಅಲ್ಲಿ ಆಗಬೇಕಾಗಿಲ್ಲ ಅಂತಾನೆ ಅವರು ಅಭಿಪ್ರಾಯ ಪಟ್ಟರು. ಈಗ ಗೋವಿಂದಾಚಾರ್ಯರು ತಮ್ಮ ಪ್ರವಚನದಲ್ಲೇ ಏನು ಅಭಿಪ್ರಾಯಗಳನ್ನ ಹೇಳಿರ್ತಾರೆ ಅಂತನ್ನೋದನ್ನ ನಾವು ನೋಡಬೇಕು. ಅದಲ್ಲದೆ ಅವರ ಲೇಖನಗಳಲ್ಲಿ ಏನಿದೆ ಅಂತ ಕೂಡ ನಾವು ಗಮನಿಸಬೇಕು. ಮಧ್ವವಿಜಯ ಅವರೇ ಸಂಪಾದನೆ ಮಾಡಿದ್ದೇನಿದೆ ಅದರಲ್ಲಿ ನಮೋ ನಮೋ ನಾಥ ನಮೋ ನಮಸ್ತೆ ಅಂತ ಹೀಗಿದೆ. ಇಲ್ಲಿ ಅವರು ತಮ್ಮ ವ್ಯಾಖ್ಯಾನದಲ್ಲಿ ನಮೋ ನಮ ಇತ್ಯಾದಿಚ ಏಕಂ ಪದಂ ಅಂತ ಹೇಳಿದ್ದಾರೆ. ಇದು ಏಕಪದ ಅಂತ ಹೇಳಿದ್ದಾರೆ. ವೀಪ್ಸಾಯಾಮ್ ಐಕಪದ್ಯ ನಿಯಮಾತ್. ವೀಪ್ಸ ಅಂದ್ರೆ ಈ ಪುನರುಕ್ತಿ ಇದ್ದಾಗ ಒಂದೇ ಪದ ಆಗಬೇಕು ಅಂತ ಅದ್ರ ನಿಯಮ ಅಂತ ಅವ್ರು ಹೇಳಿದ್ದಾರೆ. ಮತ್ತೆ ಅದು ಏಕಪದ ಅಂದ್ರೆ ಏನರ್ಥ? ಸಹ ಪ್ರಯೋಗ ನೈಯತ್ಯಮೇವ ಹಿ ಐಕಪದ್ಯಂ ನಾಮ. ಏಕಪದ ಅಂತಂದ್ರೆ ಅದನ್ನು ಒಟ್ಟಿಗೆ ಪ್ರಯೋಗ ಮಾಡಬೇಕು ಅಂತ ಅಭಿಪ್ರಾಯ ಅಂತ ಹೀಗೆ ಹೇಳಿದ್ದಾರೆ. ತಮ್ಮ ಪ್ರವಚನಗಳಲ್ಲಿ ಅನೇಕ ಕಡೆ
ಈ ಮಹಾನಾರಾಯಣ ಉಪನಿಷತ್ತು, ಭಗವದ್ಗೀತಾ ಭಾಷ್ಯ ಇತ್ಯಾದಿ ಕಡೆಗಳಲ್ಲೆಲ್ಲ ಇದು ಸಮಸ್ತ ಪದವೇ ಆಗಬೇಕು ಅಂತ ಹೇಳಿದ್ದಾರೆ. ಮತ್ತೊಂದೆರಡು ಕಡೆ ಸಹ ಪ್ರಯೋಗ ನೈಯತ್ಯಂ ಏಕಪದತ್ವಂ ಅಂತ ಕೂಡ ಹೇಳಿದ್ದಾರೆ. ಆದ್ರಿಂದಲೇ ಯೋ ಯೋ ಯಾಮ್ಯಾಮ್ ಅಂತ ಅನ್ನೋದನ್ನು ಹೇಗೆ ನಡೆಸಬೇಕು, ನಡೆಸೋ ರೀತಿ ಹೇಗೆ? ಯಹ ಯೌ ಯೇ ಅದು ಒಂದೇ ಪ್ರತ್ಯೇಕವಾದ ಯಹ ಶಬ್ದ ಇದ್ರೆ, ಯೋ ಯೋ ಅಂತಿದ್ರೆ ಇದನ್ನು ಯೋ ಯೋ ಯೌ ಯೌ ಯೇ ಯೇ ಯಂ ಯಂ ಯೌ ಯೌ ಯಾನ್ ಯಾನ್ ಹೀಗೆ ಅದನ್ನು ನಡೆಸಬೇಕು ಅಂತ ಅವ್ರು ಹೇಳಿದ್ದಾರೆ. ಸಮಾಸ ಆಗಿರೋದ್ರಿಂದ, ಇದು ಸಮಸ್ತ ಪದ ಆಗಿರೋದ್ರಿಂದ. ಅದರಂತೆಯೇ ಸಂಸ್ಕೃತದ ಮಾದರಿಯಲ್ಲೇನೆ ಕನ್ನಡದಲ್ಲಿಯೂ ಕೂಡ ಮತ್ತೆ ಮತ್ತೆ, ಮನೆ ಮನೆಗೆ, ಪುನಃ ಪುನಃ ಇವೆಲ್ಲವೂ ಕೂಡ ಸಮಸ್ತ ಪದಗಳೇ ಆಗಬೇಕು ಅಂತ ಅವರು ಅನೇಕ ಬಾರಿ ಹೇಳಿದ್ದಾರೆ. ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೇ ಜನ್ಮ ಜನ್ಮನಿ ಅಂತ ಒಂದು ವಾಕ್ಯ. ಕೆಲವು ಕಡೆ ಜನ್ಮನಿ ಜನ್ಮನಿ ಅಂತ ನೀವು ಕೇಳಿರ್ತೀರಿ, ಅದು ಕೂಡ ಏಕವಾಕ್ಯ ಆಗಬೇಕು ಅಂತ ಅವರು ಒಂದ್ ಕಡೆ ಎಲ್ಲೋ ಹೇಳ್ತಾರೆ ಅಂತ ನಂಗೆ ನೆನಪಿದೆ. ಇದು ಸಮಸ್ತ ಪದವೋ ಏಕಪದವೋ? ಸಮಸ್ತ ಪದ ಅಂತಲಿಕ್ಕೆ ಏನು ವ್ಯಾಕರಣದ ಆಧಾರ ಅಂತ ಒಂದು ಜಿಜ್ಞಾಸೆ. ಆದ್ರೆ ಅವರು ತಮ್ಮದೇ ಮಧ್ವ ವಿಜಯದಲ್ಲಿ 1ನೇ ಸರ್ಗ 25ನೇ ಶ್ಲೋಕದಲ್ಲಿ ನಮೋ 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 ಈ ಶ್ಲೋಕದ ವ್ಯಾಖ್ಯಾನದಲ್ಲಿ ಸಹ ಪ್ರಯೋಗ ನೈಯತ್ಯಂ ಅಂತ ಇಷ್ಟು ಮಾತ್ರ ಹೇಳಿದ್ದಾರೆ, ಸಮಸ್ತ ಪದ ಅಂತ ಹೇಳಿಲ್ಲ. ಒಟ್ಟಿಗೆ ಪ್ರಯೋಗ ಮಾಡಬೇಕು ಅಂತ ಅನ್ನೋದು ಒಪ್ಪಬೇಕಾದ ವಿಷಯ. ಯಾಕೆಂತಂದ್ರೆ ಇದನ್ನ ನಮೋ ನಮಃ ಇತ್ಯಾದಿಗಳನ್ನ ಪ್ರತ್ಯೇಕವಾಗಿ ಭಿನ್ನ ಭಿನ್ನ ಜಾಗದಲ್ಲಿ ಪ್ರಯೋಗ ಮಾಡಿಬಿಟ್ರೆ ಆ ಕೇಳುವವರಿಗೆ ಅದು ಅರ್ಥನೇ ಆಗೋದಿಲ್ಲ. ಆದ್ರಿಂದ ಅದನ್ನ ಒಟ್ಟಿಗೆನೆ ಪ್ರಯೋಗ ಮಾಡಿದ್ರೇನೆ ಅದರ ಒಂದು ಪರಿಣಾಮಕಾರಿ ಅಂತ ಧ್ವನಿ, ಅದರೊಂದು ಸ್ಟ್ರೆಸ್ ಸರಿಯಾಗಿ ಕೇಳುವವರಿಗೆ ಮುಟ್ತದೆ. ಅದನ್ನ ಒಟ್ಟಿಗೆ ಪ್ರಯೋಗ ಮಾಡಬೇಕು ಅಂತ ಅನ್ನೋದು ಒಪ್ಪಬೇಕಾದ್ದೇ ವಿಷಯ. ಆದ್ರೆ ಸಮಾಸ ಯಾಕೆ ಅದನ್ನ ಮಾಡಬೇಕು, ಸಮಾಸ ಪ್ರಯೋಗ ಮಾಡಬೇಕು ಅನ್ಲಿಕ್ಕೆ ಏನು ಆಧಾರ ಅಂತ ಅನ್ನೋದು ಮಾತ್ರ ನಮ್ಗೆ ಎಲ್ಲೂ ಕಾಣಿಸೋದಿಲ್ಲ. ವ್ಯಾಕರಣದಲ್ಲಿ ಈ ಸಮಾಸ ಪ್ರಕರಣದಲ್ಲಿ ದ್ವಿರುಕ್ತ ಪ್ರಕರಣ ಅಂತ ಒಂದು ಪ್ರಕರಣ ಇದೆ. ಆ ಪ್ರಕರಣದಲ್ಲಿ ನಿತ್ಯ ವೀಪ್ಸಯೋಹ ಅಂತ ಒಂದು ಸೂತ್ರ ಇದೆ. ಸೂತ್ರ ನೀವು ಗಮನಿಸಿ ನೋಡೋದಾದ್ರೆ 2140 2140 ಸಮಾಸದ ಆ ಸೂತ್ರದ ಸಂಖ್ಯೆ. ಆಭೀಕ್ಷ್ಣೆ ವೀಕ್ಷಾಯಾಂಚ ದ್ಯೋತ್ಯೆ. ಆಭೀಕ್ಷ್ಣೆ ಅಂದ್ರೆ ಪುನಃ ಪುನಃ ಅನ್ನೋ ಅರ್ಥ ಇದ್ದಾಗ, ಹಾಗೆ ವೀಪ್ಸ ಪ್ರತಿಯೊಂದು ಎಲ್ಲವನ್ನು ಅಂತ ಹೀಗೆ ಅರ್ಥ ಸೂಚ್ಯವಾಗಿದ್ದಾಗ ಪದಗಳು ದ್ವಿತ್ವವನ್ನು ಪಡ್ಕೋತಾವೆ ಅಂತ ನಿಯಮ. ಅದೆಲ್ಲಿ ಅಂತಂದ್ರೆ ಈಗ ಪುನಃ ಪುನಃ ಅಂತನಲ್ಲಿ ಪಚತಿ ಪಚತಿ ಚೆನ್ನಾಗಿ ಮತ್ತೆ ಮತ್ತೆ ಅಡಿಗೆ ಮಾಡ್ತಾನೆ ಅಂತ ಅರ್ಥ. ಭುಕ್ತ್ವಾ ಭುಕ್ತ್ವಾ ಚೆನ್ನಾಗಿ ತಿಂದು ತಿಂದು ಅವನು ಮಲಗಿ ಬಿಟ್ಟಿದ್ದಾನೆ, ಆಯಾಸ ಹೊಂದಿದ್ದಾನೆ, ಹೀಗೆಲ್ಲ ಅರ್ಥ. ಇನ್ನು ವೀಪ್ಸ ಅನ್ನೋದಕ್ಕೆ ಉದಾಹರಣೆ ಏನು ಅಂತಂದ್ರೆ ಪ್ರತಿಯೊಂದು ವೃಕ್ಷವನ್ನು ಅವನು ನೀರಿನಿಂದ ಸಿಂಪಡಿಸ್ತಾನೆ, ವೃಕ್ಷಕ್ಕೂ ನೀರು ಹಾಕ್ತಾನೆ. ವೃಕ್ಷಂ ವೃಕ್ಷಂ ಸಿಂಚತಿ. ಗ್ರಾಮೋ ಗ್ರಾಮೋ ರಮಣೀಯ. ಪ್ರತಿಯೊಂದು ಊರು ಕೂಡ ಆ ಪ್ರದೇಶದಲ್ಲಿ ಸುಂದರವಾಗಿದೆ, ಹೀಗೆಲ್ಲ ಅದಕ್ಕೆ ಅರ್ಥ. ಆದ್ರೆ ಇಲ್ಲೆಲ್ಲ ವ್ಯಾಕರಣ ಪುಸ್ತಕದಲ್ಲೇ ವೃಕ್ಷಂ ವೃಕ್ಷಂ ಅಂತ ನಡುವೆ ಸ್ಪೇಸ್ ಕೊಟ್ಟಿದ್ದಾರೆ. ಆಚಾರ್ಯ ಹೇಳಿದಂತೆ ನಡುವೆ ಸ್ಪೇಸ್ ಕೊಡದೆ ಅದನ್ನ ಸಮಸ್ತ ಪದ ಅಂತ ಯಾರು ಪ್ರಯೋಗ ಮಾಡಿಲ್ಲ. ಗ್ರಾಮೋ ಗ್ರಾಮ ರಮಣೀಯ ಅಂತ ಕೂಡ ಸ್ಪೇಸ್ ಕೊಟ್ಟೆ ಪ್ರಿಂಟ್ ಮಾಡಿದ್ದಾರೆ. ಇಲ್ಲಿ ಇದು ಒಟ್ಟಿಗೆ ಪ್ರಯೋಗ ಮಾಡಬೇಕು, ಅರ್ಥದ ದೃಷ್ಟಿಯಿಂದ, ತಿಳ್ಕೊಳ್ಳುವ ದೃಷ್ಟಿಯಿಂದ ಅಂತ ಒಪ್ಪಬೇಕಾದ ಮಾತು. ವೃಕ್ಷಂ ಸಿಂಚತಿ ವೃಕ್ಷಂ ಅಂತ ಹೀಗೆಲ್ಲ ಪ್ರಯೋಗ ಮಾಡಬಾರ್ದು. ಆದ್ರೆ ಅದನ್ನ ಸಮಸ್ತ ಪದ ಅಂತ ಯಾಕೆ ಹೇಳಬೇಕು ಅಂತ ಅನ್ನೋದು ಮಾತ್ರ ನಮಗೆ ಒಪ್ಪಿಗೆ ಆಗದೇ ಇರುವಂತಹ ವಿಷಯ. ಆಚಾರ್ಯರನ್ನೇ ಗುರುಗಳನ್ನೇ ಕೇಳಲಿಕ್ಕೆ ಒಬ್ರು ಹೋಗಿದ್ರು. ಆವಾಗ ಇದನ್ನು ಕೂಡ ಕೇಳಿ ಬನ್ನಿ ಅಂತ ನಾನು ಹೇಳಿದ್ದೆ. ವೇದದಲ್ಲಿ ಆ ನಿಯಮ ಇದೆ ಸಮಾಸ ಆಗಬೇಕು ಅಂತ ಹೇಳಿ, ಆದ್ರೆ ಲೌಕಿಕ ಸಂಸ್ಕೃತದಲ್ಲಿ ಅಂತ ನಿಯಮ ಏನು ಇಲ್ಲ ಅಂತ ಆಚಾರ್ಯ ಹೇಳಿದ್ರು ಅಂತ ಹೀಗೇನೋ ಅಸ್ಪಷ್ಟವಾಗಿ ಆಚಾರ್ಯ ಹೇಳಿದ್ದನ್ನ ಇವರು ನನ್ನ ಮುಂದೆ ಹೇಳಿದ್ರು. ಅದರಿಂದ ಸಮಸ್ಯೆ ಬಗೆಹರಿದಿಲ್ಲ. ಆದರೂ ನನ್ನ ದೃಷ್ಟಿಯಲ್ಲಿ ಮತ್ತು ಕೆಲವರು ವ್ಯಾಕರಣವನ್ನ ಬೋಧನೆ ಮಾಡಿದಂಥ ವಯೋವೃದ್ಧ ವಿದ್ವಾಂಸರು, ಇತ್ತೀಚಿನ ವಿದ್ವಾಂಸರು ಎಲ್ಲರನ್ನು ಪ್ರಶ್ನೆ ಮಾಡಿದಾಗ ಸಮಾಸ ಆಗಬೇಕಾದ ಕಾರಣ ಅಲ್ಲಿ ಏನೂ ಇಲ್ಲ, ಸಮಾಸಕ್ಕೆ ಸೂಚಕವಾದ ಯಾವುದೇ ಸೂತ್ರ, ಪರಿಭಾಷೆ, ವೃತ್ತಿ ಅಲ್ಲಿ ಕಾಣಿಸೋದಿಲ್ಲ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನೀವು ಆಲೋಚನೆ ಮಾಡಬೇಕು. ಈ ಯೋ ಭಕ್ತ್ಯ ಗುರುರಾಘವೇಂದ್ರ ಚರಣ ದ್ವಂದ್ವಂ ಸುನನ್ ಯಃ ಪಠೇತ್ ಅಂತಲ್ಲಿದೆ ನೋಡಿ. ಅಲ್ಲಿ ಯಹ ಅಂತನ್ನೋದಕ್ಕೆ ಯಹ ಯಹ ಪಠೇತ್, ಯಾರ್ಯಾರು ಪಠನೆ ಮಾಡ್ತಾರೋ ಅಂತ ಹಾಗರ್ಥ ಅಲ್ಲ. ಯಾಕಂದ್ರೆ ಒಂದ್ ಕಡೆ ಯಹ ಅಂತಿದೆ, ಮತ್ತೊಂದ್ ಕಡೆ ಯಹ ಇನ್ನೊಂದು ಸ್ವಲ್ಪ ದೂರದಲ್ಲಿದೆ, ಒಟ್ಟಿಗೆ ಯಹ ಯಹ ಅಂತ ಅಲ್ಲಿಲ್ಲ. ಆದ್ರಿಂದಲೇ ಅದಕ್ಕೆ ಒಂದಕ್ಕೆ ಯಹ ಅಂದ್ರೆ ಜ್ಞಾನಿಯಾದವನು, ಜ್ಞಾನಿಯಾದ ಮನುಷ್ಯ ಯಾರು ಅದನ್ನು ಪಠನ ಮಾಡ್ತಾರೋ ಅವರಿಗೆ ಎಲ್ಲಾ ಥರದ
ಅಭೀಷ್ಟಗಳು ಕೂಡ ಸಿದ್ಧ ಆಗ್ತವೆ ಅಂತ ಅರ್ಥ ಅಂತ ಈಗ ಒಂದು ಎಲ್ಲೋ ವ್ಯಾಖ್ಯಾನ ಮಾಡಿದ್ದು ನನ್ನ ಗಮನಕ್ಕೆ ಬರ್ತಿದೆ. ಅದು ಅಲ್ಲಿ ಒಪ್ಪಬೇಕಾದ್ದು. ಯಹ ಅಂತ ಅಲ್ಲಿ ಜೊತೆಗೆ ಪಠಿತ ಆಗಿಲ್ಲ, ಪ್ರತ್ಯೇಕವಾಗಿ ಪಠಿತ ಆಗಿದೆ. ಅದು ನಡುವೆ ಅನೇಕ ಶಬ್ದಗಳ ವ್ಯವಧಾನದ ಬಳಿಕ ಈ ಒಂದು ಜಿಜ್ಞಾಸೆ ನನಗೆ ಹಾಗೆ ಉಳಿದಿದೆ. ಈಗಂತೂ ಸದ್ಯದ ಪರಿಸ್ಥಿತಿಯಲ್ಲಿ ನನಗೆ ಇಲ್ಲಿ ಸಮಾಸ ಆಗ್ಲಿಕ್ಕೆ ಯಾವುದೇ ಕಾರಣ ಇಲ್ಲ ಅಂತಾನೆ ವಿಚಾರ ಕಂಡಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಈ ಸಂದರ್ಭಗಳಲ್ಲಿ ಯೋ ಯೋ ಯಾಮ್ ಯಾಮ್ ತನೋ ಭಕ್ತಃ, ಆ ಸಂದರ್ಭಗಳಲ್ಲಿ ಮತ್ತೆ ತೀರ್ಥೇಶು ಚ ಸೌಖ್ಯ ತೀರ್ಥ ಮಧ್ವ ವಿಜಯದಲ್ಲಿ ನಮೋ 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 ನಮಸ್ತೆ ಅಲ್ಲೂ ಕೂಡ ಈ ಸಂದರ್ಭದಲ್ಲಿ ಇದ್ಯಾವುದು ಕೂಡ ಸಮಸ್ತ ಪದ ಆಗ್ಲಿಕ್ಕೆ ಏನು ಕಾರಣ ಇಲ್ಲ ಅಂತಲೇ ನನ್ನ ಆಲೋಚನೆ. ಗೋವಿಂದಾಚಾರ್ಯರ ಆ ವ್ಯಾಖ್ಯಾನದಲ್ಲೇ ನಮೋ ನಮೋ ನಾಥ ನಮೋ ನಮಸ್ತೆ ಅನ್ನುವಲ್ಲಿ ನಮೋ ನಮೋ ಅನ್ನೋದನ್ನ ಸಮಸ್ತ ಪದ ಅಥವಾ ಏಕಪದ ಅಂತ ಇಟ್ಕೊಂಡು ಒಟ್ಟಿಗೆ ಪ್ರಿಂಟ್ ಮಾಡಿದ್ದಾರೆ. ಪುನಃ ಪುನಃ ಅಂತ ಅನ್ನೋದನ್ನ ಮಾತ್ರ ಸ್ವಲ್ಪ ಪ್ರತ್ಯೇಕವಾಗಿ ಅವರು ಪ್ರಿಂಟ್ ಮಾಡಿದಂತೆ ಕಾಣಿಸ್ತದೆ. ಹಾಗಾದ್ರೆ ಯಾಕೆ ಅಂತ ಅರ್ಥ ಆಗೋದಿಲ್ಲ. ಅಂತೂ ಈ ವೀಪ್ಸಾದಲ್ಲಿ ಸಮಾಸ ಅಂತ ಅನ್ನೋದೇನು ಕಡ್ಡಾಯ ಅಲ್ಲ ಅಂತ ನನ್ನ ಆಲೋಚನೆ. ಸಾಕಷ್ಟು ವಿದ್ವಾಂಸರನ್ನು ಇದ್ರ ಬಗ್ಗೆ ಸಮಾಲೋಚನೆ ಮಾಡಿ ಕೂಡ ಆಯ್ತು. ನಿಮ್ದು ಏನಾದರೂ ಇದ್ರ ಬಗ್ಗೆ ಅಭಿಪ್ರಾಯ ಇದ್ರೆ ತಿಳಿಸ್ಬೇಕು. ಮತ್ತು ಯಾರಿಗಾದ್ರೂ ಸಾಧ್ಯ ಇದ್ರೆ ಗೋವಿಂದಾಚಾರ್ಯ ಹತ್ರ ಹೋಗೋರಿದ್ರೆ ಇದ್ರ ಬಗ್ಗೆ ಸ್ಪಷ್ಟವಾಗಿ ಅವರನ್ನ ಕೇಳಿ ನನಗೆ ತಿಳಿಸಿದ್ರು ಅನುಕೂಲ ಆಗ್ತದೆ. ನಮಸ್ಕಾರ.